everyone, Namaskara. Welcome back to my YouTube channel. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ and hope you're all liking my video content. Please keep giving me your suggestions and feedback. I would really appreciate that. It would help me come up with ಒಂದು ಒಳ್ಳೆ ಕಾಂಟೆಂಟ್ ನಿಮಗೆ ಕೊಡೋ ಒಂದು ಪ್ರಯತ್ನದಲ್ಲಿದ್ದೀನಿ. So please keep giving me your suggestions. And ಇವತ್ತಿನ ಒಂದು vlog is specially dedicated to all the mothers out there. So let's be honest, all moms out there, that diaper bag is an essential thing. It's the real thing. So ನಾವೆಲ್ಲ ಯೋಚನೆ ಮಾಡ್ಬೋದಲ್ವಾ, like there's always that one day where we forget one thing in the diaper bag and everything from there goes downhill for all of us. So ivattu I'm here to show you guys my no fuss realistic diaper bag essential, what I carry in the diaper bag on the go as a mom, and not what Pinterest suggests us to pack. So are you all ready to watch this diaper bag essential video? Keep watching. Okay, let's go segment by segment. Actually, this is a very heavy bag. Idu tumba heavy ide, and ivagantu mostly ನಾನು sometimes I carry my handbag and sometimes I really don't carry my handbag, because handbag ಗಿಂತ ನಂದು ಮೇಜರ್ ಆಗಿ ವಾಲೆಟ್ ಅದೆಲ್ಲ ಇದ್ರಲ್ಲಿ ಇದ್ರೆ that is the savior for me. ವಾಲೆಟ್, ಲೈಸೆನ್ಸ್, ಆ ತರ ಮನಿ, ಕಾರ್ಡ್ಸ್ ಅದೆಲ್ಲ ಇದ್ರೆ ಸಾಕು, ಅದೆಲ್ಲ ಇದ್ರಲ್ಲೇ ಇರುತ್ತೆ ಮೋಸ್ಟ್ಲಿ. ಸೊ ಲೆಟ್ ಮಿ ಗೋ ಸೆಗ್ಮೆಂಟ್ ಬೈ ಸೆಗ್ಮೆಂಟ್ ವಿತ್ ಯು ಗೈಸ್. ಸೊ ಇದೊಂದು ಸ್ಮಾಲ್ ಪೌಚ್ ತರ ಇದೆ ಇಲ್ಲಿ. ಇದರಲ್ಲಿ ನಾನು ಮುಂಚೆ ಶುಷರ್ ಇಡ್ತಾ ಇದ್ದೆ, ಬೇಬಿ ಶುಷರ್, ವಿಚ್ ವುಡ್ ಬಿ ಹೆಲ್ಪ್ಫುಲ್ ಫಾರ್ ಪ್ರಾಬಬ್ಲಿ ಅಂಡರ್ 1 year ಬೇಬಿಗೆ ಹೆಲ್ಪ್ ಆಗ್ತಿತ್ತು. ಇವಾಗ ಸಿನ್ಸ್ ವಿ ಆರ್ ಎಸ್ ಗೋಯಿಂಗ್ ಟು ಬಿ 2 years this year, ಶುಷರ್ ಇಸ್ ನಾಟ್ ಗೋಯಿಂಗ್ ಟು ಬಿ ದಟ್ ಹೆಲ್ಪ್ಫುಲ್. ಸೊ ಅದನ್ನ ತೆಗೆದು ಐ ಹ್ಯಾವ್ ಆಕ್ಚುಲಿ ಕೆಪ್ಟ್ a God's idol. This is a gift from a dear friend. ಸೊ ದೇವರಲ್ವಾ ಗಣೇಶ, ಸೊ ಗಣೇಶ ಇದೆಲ್ಲ ಆಬ್ಸ್ಟಿಕಲ್ಸ್ ಇರೋದಿಲ್ಲ ಅಂತ ಇದನ್ನ ಇಟ್ಕೊಂಡಿದ್ದೀನಿ. ಅಂಡ್ ದೆನ್ ಐ ಹ್ಯಾವ್ ದ ಸ್ಮಾಲ್ ಒಂಥರ ಸಾರಿ ಪಿನ್ ತರ, ಲೈಕ್ ಸಮಥಿಂಗ್ ದಟ್ ಯು ಕ್ಯಾನ್ ಜಸ್ಟ್ ಪಿನ್ ಇಟ್ ಟು ಯುವರ್ ಕ್ಲೋತ್ಸ್. ಸೊ ದಿಸ್ ಇಸ್ ಕಾಲ್ಡ್ ಕನ್ನಡ ಬಳಸಿ. ಇದು ನನಗೆ ಬೆಂಗಳೂರಲ್ಲಿ ಒಂದು ಕಾನ್ಸರ್ಟ್ ತರ ಒಬ್ರು ಸಿಂಗರ್ ಪವನ್ ಭಟ್ ಅಂತ, ಅವರ ಒಂದು ಇವೆಂಟ್ ನಲ್ಲಿ ಅವ್ರು ಕೊಟ್ಟಿದ್ದು, ಅದನ್ನ ನಾನು ಇಟ್ಕೊಂಡಿದ್ದೀನಿ ಬ್ಯಾಗ್, ಡೈಪರ್ ಬ್ಯಾಗ್ ಎಲ್ಲ ಇಟ್ಕೊಂಡಿದ್ದೀನಿ. ಓಕೆ, ಅಂಡ್ ದೆನ್ ಮೂವಿಂಗ್ ಆನ್, ಈ ಒಂದು ಫ್ರಂಟ್ ಜಿಪ್, ಫಸ್ಟ್ ಜಿಪ್ ಅಲ್ಲಿ ವಾಟ್ ಐ ಹ್ಯಾವ್ ಇಸ್ ದ ಕಾಂಬ್ ಅಂಡ್ ಹೆಡ್ ಬ್ಯಾಂಡ್ಸ್, ಕಾಂಬು, ಮತ್ತೆ 2 ಜುಟ್ ಹಾಕಕ್ಕೆ ರಬ್ಬರ್ ಬ್ಯಾಂಡ್ಗಳು ನನ್ನ ಮಗಳಿಗೆ. So this is quick because ivaga ನನ್ನ ಮಗಳು, she's in a stage where she keeps pulling things out. ಎಲ್ಲದನ್ನು ಏನ್ ಕಟ್ಟಿದ್ರು ಜುಟ್ಟು ಬಿಚ್ಕೊಳ್ತಾಳೆ. ಸೊ ಸುಮ್ಮನೆ ಸೇಫ್ಟಿಗೆ ಇಟ್ಕೊಂಡಿರ್ತೀನಿ, ಜಸ್ಟ್ ಇನ್ ಕೇಸ್ ಇಫ್ ಶಿ ಪುಲ್ಸ್ ಔಟ್ ಐ ಕ್ಯಾನ್ ಜಸ್ಟ್ ಫಿಕ್ಸ್ ಹರ್ ಹೇರ್ ರೈಟ್ ಅವೇ ಅಂತ. ಅಂಡ್ ಸೆಕೆಂಡ್ ಜಿಪ್ ಅಲ್ಲಿ ಐ ಹ್ಯಾವ್ 2 pouches ಆಕ್ಚುಲಿ. ಸೊ ಒಂದು ವೆರಿ ಕ್ವಿಕ್, ಒಂಥರ ಕೈಗೆ ಸಿಗಂಗೆ, ಲೈಕ್ ಕಾರ್ ಸೀಟಲ್ಲಿ ಕೂತಾಗ ಆ ತರ ಏನಾರ ಕೊಡೋದಕ್ಕೆ ನನ್ನ ಮಗಳಿಗೆ ಇಟ್ಕೊಂಡಿರ್ತೀನಿ, ಕ್ವಿಕ್ ಸ್ನ್ಯಾಕ್ಸ್ ತರ. ಇದು ಬೇಸಿಕ್ಲಿ ದಿಸ್ ಇಸ್ ಅ ಫ್ರೂಟ್ ಸ್ನ್ಯಾಕ್ ಸ್ಟ್ರಿಪ್. ಸೊ ದಿಸ್ ಇಸ್ ಗುಡ್ ಫಾರ್ ಬೇಬೀಸ್, ಫ್ರೂಟ್ಸ್ ಅಲ್ವಾ, ಸೊ ಜಾಮ್ ತರ ಇರುತ್ತೆ, ಕೈಂಡ್ ಆಫ್ ಅ ಜಾಮ್ ಸ್ಟ್ರಿಪ್ ತರ ಇರುತ್ತೆ, ಬಟ್ ನಾಟ್ ರಿಯಲಿ ಜಾಮ್. ಸೊ ಅದು, ಅಂಡ್ ದೆನ್ ಐ ಹ್ಯಾವ್ ಪಂಪ್ಕಿನ್ ಸೀಡ್ಸ್. ಪಂಪ್ಕಿನ್ ಸೀಡ್ಸ್ ಇಸ್ ರಿಯಲಿ ಗುಡ್ ಫಾರ್ ಎಲ್ಲರಿಗೂ, ಅಡಲ್ಟ್ಸ್ ಅಂಡ್ ಬೇಬೀಸ್ ಎಲ್ಲರಿಗೂ ಒಳ್ಳೇದು. ಇಟ್ಸ್ ವೆರಿ ಗುಡ್, ಹೈ ಫೈಬರ್, ಸೊ ಮಕ್ಳಿಗೂ ತುಂಬಾ ಒಳ್ಳೇದು. ಬಟ್ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಇಸ್ do not give this to under 1 year or maybe under 18 months babies, because ಅವ್ರು ಅದನ್ನ chew ಮಾಡಲ್ಲ, swallow ಮಾಡ್ತಾರೆ, and that can be a risk to choking. So do not take this do not give this to your babies unless you are confident that they will not choke anta. And I have one small spoon. ಯಾಕಂದ್ರೆ ಎಲ್ಲಾ ಕಡೆ ಹೋಟೆಲ್ ಅಲ್ಲಿ ರೆಸ್ಟೋರೆಂಟ್ ಎಲ್ಲಾರ ಹೋದಾಗ we don't really want to give plastic spoons or hotel spoons, because it's better to give our own spoons. This is safe enough, and I would prefer giving this. And okay, let me also pack it quickly. And I have this one bag. Again, I have another comb. Usually I don't keep 2 combs, but idondu comb ಇಟ್ಕೊಂಡಿದ್ದೀನಿ ಒಳಗೆ. And I have hand sanitizer. Hand sanitizer is very important. Every time diaper change ಮಾಡ್ಬೇಕಾದ್ರೆ sanitizers ಬೇಕೇ ಬೇಕು. So I have kept the hand sanitizers handy here. And I have a thermometer, and I have Tylenol, which is for infants. And ಇದು ನಮ್ಮ ಪೀಡಿಯಾಟ್ರಿಷಿಯನ್ ಎಷ್ಟು ಡೋಸ್ ಕೊಡಕ್ ಹೇಳ್ತಾರೆ ಅಷ್ಟು ಮಾತ್ರ ಕೊಡಕ್ ಆಗೋದು ನಾವು.
and upon doctor's consultation use ಮಾಡ್ಬೋದು ನೀವು, ಇಲ್ಲಾಂದ್ರೆ do not use it. And actually on the go, because ನಾವು ಫ್ಲೈಟ್ ಅಲ್ಲೆಲ್ಲ ಟ್ರಾವೆಲ್ ಮಾಡಿದಾಗ ಆ ತರ ಒಂದು ಸಿಚುವೇಶನ್ ಇದ್ದಾಗ ಇಟ್ಸ್ ಈಸಿಯರ್ ಫಾರ್ ಅಸ್ ಟು ಗಿವ್ ದಿಸ್. ಸೊ ಇದು ಇಟ್ಕೊಂಡಿದೀನಿ. ಇದ್ರ ಜೊತೆಗೆ ಇದನ್ನ ಕೊಡೋದಕ್ಕೆ, ಮಕ್ಳಿಗೆ ಕೊಡೋದಕ್ಕೆ ಹಂಗೆ ಕೊಡೋಕ್ಕಾಗಲ್ಲ. ಸೊ ಒಂದು ಟ್ಯೂಬ್ ತರ ಇದೆ, ಜಸ್ಟ್ ಹ್ಯಾವ್ ಟು ಟೇಕ್ ಇಟ್ ಇನ್ ದಿಸ್ ಅಂಡ್ ದೆನ್ ಪುಟ್ ಇಟ್ ಇನ್ ದರ್ ಮೌತ್. I have that. And ಇದು ಒಂದು ಸ್ಮಾಲ್ pacifier with customized with Viara's name. ಅವಳ ನೇಮ್ ಅಲ್ಲಿ ಕಸ್ಟಮೈಸ್ ಮಾಡಿ ತಗೊಂಡಿದ್ದೆ ನಾನು when she was almost like 2 months ಇದ್ದಾಗ. But unfortunately, or maybe fortunately, my daughter does not or did not use any kind of pacifiers. It too we tried, but she did not use it, which is a good thing because pacifiers delay the speech. So she did not take it herself. But use ಮಾಡೋರು ಮಾಡ್ಬೋದು. But I think you should just stop them from using pacifiers when they are pacifiers / binkies before they are 2 years, because it's easier to help them cope without it normally. Okay, and then let's open the big zip. Okay, here we have one more food bag. This I'm going to show you. So ನಾನು ಮುಂಚೆ ಇದನ್ನ ಎರಡು ಸೆಪರೇಟ್ ಆಗಿ ಕ್ಯಾರಿ ಮಾಡ್ತಿದ್ದೆ, but this particular bag has helped me so much because ಎಲ್ಲ ಒಂದರಲ್ಲೇ ಹಾಕೊಂಡು I can just carry one bag and Viara along with me and go wherever we are going. So I'll come to this one later. For now, okay, I have my wallet here. ನನ್ನ ವಾಲೆಟ್ ಅಲ್ಲಿ ಮನೆದು ಕೀಸ್ ಇರುತ್ತೆ and some cash, not really because we are all cashless right now, and mostly cards irutte, and mostly ella kade Apple Pay tagotare. So just the cards and some cash if need be atara. So just this, I'm not doing this video tour right now, so I'm just going to continue with the next things. Okay, first comes first, essentials first. So I have some diapers. So diapers are essential, guys, for diaper bags. So ನಾನಿಲ್ಲಿ ಒಂದು 5 ಡೈಪರ್ ಕ್ಯಾರಿ ಮಾಡ್ತಾ ಇದ್ದೀನಿ. ಯೂಶಲಿ 6 ಕ್ಯಾರಿ ಮಾಡ್ತೀನಿ, ಇಟ್ಸ್ ಸೇಫರ್ ಅಂತ. ಸಮ್ಟೈಮ್ಸ್ ಎಲ್ಲೋ ಹೋಗ್ತೀವಿ, ಸಮ್ ಟೈಮ್ ವಿ ಡಿಲೇ, ಬರಕ್ಕೆ ಲೇಟ್ ಆಗುತ್ತೆ. ಸೊ ಇಟ್ಸ್ ಬೆಟರ್ ಟು ಕ್ಯಾರಿ ಆಸ್ ಮಚ್ ಆಸ್ ಪಾಸಿಬಲ್. ಸೊ ನಾನು ಅಷ್ಟು ಕ್ಯಾರಿ ಮಾಡ್ತೀನಿ. And of course, diapers clean ಮಾಡಕ್ಕೆ we need the wipes. So I'm using wipes, and diaper clean ಮಾಡಕ್ಕೆ and diaper change ಗೆ ಅಥವಾ diaper clean ಗೆ ಮಾತ್ರ wipes ಬೇಕಾಗಲ್ಲ. Also messy hands, messy mouth ಮಕ್ಳಿಗೆ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಕ್ಕೆ you need wipes for sure. These two are definitely essentials when we talk about essentials. Okay, and I have a bib. Bib is also essential because ನಾವೆಲ್ಲರೂ ಹೋದಾಗ ಇರ್ತಾರ, ಮನೆಗೆ ಹೋದಾಗ ಒಂದ್ ಒಳ್ಳೆ ಬಟ್ಟೆ ಹಾಕ್ಸ್ಕೊಂಡ್ ಕರ್ಕೊಂಡ್ ಹೋಗಿರ್ತೀವಿ ಮಕ್ಳಿಗೆ, ಅಥವಾ ರೆಸ್ಟೋರೆಂಟ್ಗೆ ಹೋದಾಗ ಒಳ್ಳೆ ಬಟ್ಟೆ ಹಾಕೊಂಡ್ ಕರ್ಕೊಂಡ್ ಹೋಗಿರ್ತೀವಿ. ಅಂತ ಟೈಮಲ್ಲಿ ಅವ್ರ ಬಾಯಿಂದ ಎಲ್ಲ ಬಟ್ಟೆ ಮೇಲೆ ಚೆಲ್ಕೋತಾರೆ, ಕೆಲವೊಂದ್ ಕಲೆ ಬಿಡ್ಬೋದು ಬಟ್ಟೆ ಮೇಲೆ. ಸೊ ಅಂತ ಟೈಮಲ್ಲಿ ದಿಸ್ ಬಿಬ್ ಇಸ್ ಗೋಯಿಂಗ್ ಟು ಹೆಲ್ಪ್. ಇಟ್ ಮೇ ನಾಟ್ ಬಿ ನೀಡೆಡ್, ಅಷ್ಟೊಂದು ಸ್ಪೆಸಿಫಿಕ್ ಆಗಿ ಹಾಕ್ಲೇಬೇಕು ಅಂತ ಇಲ್ಲ, ಬಟ್ ಇಟ್ಸ್ ಆಲ್ವೇಸ್ ಯೂಸ್ಫುಲ್. ಅಂಡ್ ದಿಸ್ ಒನ್ ಇಸ್ ಪರ್ಟಿಕ್ಯುಲರ್ಲಿ ವೆರಿ ಗುಡ್ ಬಿಕಾಸ್ ಇದು ಒಂದು ಮೆಟೀರಿಯಲ್ ಇದೆಯಲ್ಲ, ಇದು ಬಟ್ಟೆ ಮೆಟೀರಿಯಲ್ ಇಲ್ಲ. ಸೊ ಈಸಿಯಾಗಿ ಕ್ಲೀನ್ ಆಗುತ್ತೆ, ಅಂಡ್ ಯು ಕ್ಯಾನ್ ಜಸ್ಟ್ ಫ್ಲಿಪ್ ಔಟ್ ವೆನ್ ಯು ಆರ್ ವಾಷಿಂಗ್. ಚೆನ್ನಾಗಿ ನೀರ್ ಹಾಕಿ ಫ್ಲಿಪ್ ಮಾಡಿ ಕ್ಲೀನ್ ಮಾಡ್ಬಿಡ್ಬೋದು. So that is about that. You might be wondering, I have a lot of Viara's extra clothes here. ಒಂದೆರಡು ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಅಂದ್ರೆ sometimes it depends, like if it's too hot where we are going, where we are traveling, ಅವಾಗ I will make her wear onesie, usually one footsie itkotin, but now she's outgrown everything. So onesie plus a pant, or I have kept a stocking. Depending on where we go. If it's a ontara chali iddaga, I make her wear a onesie and a stocking or a pant. Otherwise ee tara ಒಂದು one piece dress like a jumpsuit, I would make her wear this. So, and yes and ಮಕ್ಳಿಗೆ ಇವಾಗ, now that she has to outgrow the diaper situation, we are trying to train her. So ಒಂದು extra panty ಕೂಡ ಇಟ್ಟಿರ್ತೀನಿ ಮಗುಗೆ. And then of course there's another, this I had kept from probably 6 months in the Viara 6 months ಇರ್ಬೇಕಾಗಿರೋ time ಇಂದ I have kept this bib. ಇದು ಬಟ್ಟೆ ಬಿಬ್, cloth material, but this is not really for ತಿನ್ಸಕ್ಕೆ, like ಊಟ ಮಾಡ್ಸೋಕೆ ಅದಕ್ಕೆ ಹಾಕೋ ಅಂತ ಬಿಬ್ ಅಲ್ಲ. This is basically when they drool or when they're teething, ಕೆಲವೊಂದ್ಸಲ ಮಕ್ಳು they start drooling, right? So ಅವಾಗ ಹಾಕೋದಕ್ಕೆ
This is very helpful because ಬಟ್ಟೆ ಮೇಲೆ ಬಿದ್ರೂ you can just wipe their mouth neatagi. And then let's move on. So I have ಒಂದು 3 ತರ ಟವಲ್ಸ್ ಇಟ್ಕೊಂಡಿದ್ದೀನಿ. ಇದೊಂದು ನ್ಯಾಪ್ಕಿನ್. So almost like again like ಇದೇ ತರಾನೇ, but if I don't put that ಹ್ಯಾಂಡ್ ಅಲ್ಲಿ ಡ್ಯಾಬ್ ಮಾಡಕ್ಕೆ ಆ ತರ ಒಂದ್ ಇಟ್ಕೊಂಡಿದ್ದೀನಿ. ಆಕ್ಚುಲಿ ಇನ್ನೊಂದು ಇಟ್ಕೊಂಡಿದ್ದೀನಿ. This is a little better soft material. And then I have one towel for Viara. This I've kept it ever since she's like 3 months, but I keep washing it, of course, and it's always a savior. You never know where you go, where you're traveling, and you might have to clean something or wipe something for your baby. ಹಾಗಾಗಿ ಇದೆಲ್ಲ ಕ್ಯಾರಿ ಮಾಡ್ತಾ ಇದ್ದೀನಿ. And okay, moving on, there are some toys for Viara that I've kept because toys are essential as well, because ನಿಮ್ಮ ಮಕ್ಕಳು ಫೋಕಸ್ ಕಳ್ಕೊಳ್ಬಹುದು because they're still too young and it's meant to happen. So ಈ ಒಂದು ಟಾಯ್ಸ್ ಕೊಡೋದ್ರಿಂದ ಅವರು ಆಟ ಆಡ್ಕೊಂಡು ಒಂದ್ ಸ್ವಲ್ಪ they will enjoy and be diverted for a while. So and ಇದು ಒಂದು ಫೋನ್, ಇದೊಂಥರ ಟಾಯ್ ಫೋನ್ ಚೆನ್ನಾಗಿದೆ, and my daughter really enjoys playing with this when we are out. And time to put everything back now so I don't have to clean up later. Okay. And okay, and I have to show you guys something really important. Okay, this one. So this one is important because if you guys are traveling in the flight or airport, athwa even without all of that, if you're just traveling anywhere and you can't always ask friends ಮನೆಗೆ ಹೋದ್ರೆ, you can't always ask your friends to kind of please ಅವರ ಒಂದು ರೂಮ್ಸ್ ಪರ್ಸನಲ್ ಸ್ಪೇಸ್ ಅಲ್ಲಿ ಎಲ್ಲರೂ ಒಂಥರ ಕಂಫರ್ಟಬಲ್ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. So at that time what I would do is I would take my baby's changing pad, use this, ಅವಳಿಗೆ ಇದನ್ನ ಯೂಸ್ ಮಾಡಿ ಇದ್ರ ಮೇಲೆ ಮಲಗಿಸ್ತೀನಿ. ಸೊ ಇಟ್ಸ್ ಸೇಫರ್ ಫಾರ್ ಮೈ ಬೇಬಿ ಆಸ್ ವೆಲ್, ಸೇಫರ್ ಫಾರ್ ದ ಅದರ್ ಕಿಡ್ಸ್ ಆಲ್ಸೋ. ಅಥವಾ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇದ್ದಾಗ ದಿಸ್ ಇಸ್ ಸೋ ಮಚ್ ಕ್ಲೀನರ್ ಅಂಡ್ ಸೋ ಮಚ್ ಸೇಫರ್ ಫಾರ್ ಯೋರ್ ಬೇಬಿ ಟು ಕೀಪ್ ದೆಮ್ ಹೈಜಿನಿಕ್. ಸೊ ಇದು ಒಂದು ಯೂಸ್ ಮಾಡ್ತೀನಿ. ಐ ಲವ್ ದಿಸ್ ಚೇಂಜಿಂಗ್ ಪ್ಯಾಡ್ ಯಾಕಂದ್ರೆ ಇದರಲ್ಲಿ ಐ ಕ್ಯಾನ್ ಕ್ಯಾರಿ ಒನ್ ಎಕ್ಸ್ಟ್ರಾ ಡೈಪರ್. ಸೊ ರೆಸ್ಟೋರೆಂಟ್ ಹೋಗ್ತೀವಿ and there's a situation with your baby that they potty, and then I can just carry this, go take this one, change and come. Of course I have to carry the wipes along with me. And let's open the side zips. So illi you can see this. ಇದು ಒಂದು ಇವಾಗ ಪೂಪ್ ಬ್ಯಾಗ್ ಅಂತ ಹೇಳ್ತಾರೆ. ಪೂಪ್ ಬ್ಯಾಗ್ ಅಂತ ಅಂದ್ರೆ ಲೈಕ್ ನಿಮ್ಮ ಡೈಪರ್ ನ ಚೇಂಜ್ ಮಾಡಿರ್ತೀರಾ, ಯಾರ್ದಾರ ಮನೆಗೆ ಹೋಗಿರ್ತೀರಾ, ಹೋಟೆಲ್ಗೆ ಹೋಗಿರ್ತೀರಾ, ಇಟ್ ಇಸ್ ನಾಟ್ ಗುಡ್ ಮ್ಯಾನರ್ಸ್ ಟು ಥ್ರೋ ಇಟ್ ಜಸ್ಟ್ ದ ಡೈಪರ್. ಸೊ ಇದರಲ್ಲಿ ಕವರ್ಸ್ ತರ ಬರುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಪುಲ್ ಒನ್ ಕವರ್, ಹಿಂಗೆ ಪುಲ್ ಮಾಡಿ put the diaper in the cover and then trash it. And okay, as a mother there would be situations for me that I would need tampons or sanitary pads or pad panty. So either whatever you're comfortable with you can carry, because that is also essential, I would say, for a mother. So I have these here, safety side, and over to this side, okay, I have few things here, very few things. Okay, so I have a hair clip. Of course ಎಲ್ಲ ಮದರ್ಸ್ಗೂ ಅರ್ಥ ಆಗತ್ತೆ ಈ ಸಿಚುವೇಶನ್. ಯಾವಾಗ್ಲೂ ಇದು ಇಷ್ಟು ಏನಂತಾರೆ, ಇಷ್ಟು ಕೂಲ್ ಆಗಿ ಹೇರ್ ಬಿಟ್ಕೊಂಡಿರಕ್ ಆಗಲ್ಲ, ಬಿಕಾಸ್ ಮಕ್ಳು ಪುಲ್ ಮಾಡ್ತಾರೆ. ಸೊ ಅಂತ ಟೈಮಲ್ಲಿ ಯು ಹ್ಯಾವ್ ಟು ಟೈ ಯೋರ್ ಹೇರ್ ಅಪ್ ಆರ್ ವಾಟ್ ಎವರ್ ಯು ಆರ್ ಕಂಫರ್ಟಬಲ್ ವಿತ್. ಹಾಗಾಗಿ ಒಂದ್ ಸೇಫ್ಟಿ ಸೈಡ್ ಇಟ್ಟಿರ್ತೀನಿ. ಸಮಟೈಮ್ಸ್ ಮರ್ತ್ ಬಿಡ್ಬೋದು ನಾನು ತಗೊಂಡ್ ಹೋಗಕ್ಕೆ, ಅದಕ್ಕೆ ಬ್ಯಾಗ್ ಎಲ್ಲ ಇದ್ರೆ ಯೂಸ್ ಆಗತ್ತೆ ಅಂತ. And I have my lip balm. It's almost over, time to refill, but this is my lip balm. I swear by this lip balm. I've been using this for many years and this is a savior for me. Mostly work from home ಮಾಡ್ತಿದ್ದೆ and ಆ ಟೈಮಲ್ಲೂ ನನಗೇನು ಲಿಪ್ಸ್ಟಿಕ್ ಅವಶ್ಯಕತೆ ಇರಲಿಲ್ಲ. So lip balm was the only thing that I loved, and mascara of course. So ಇದನ್ನ ಒಂದು ಕ್ಯಾರಿ ಮಾಡ್ತಿರ್ತೀನಿ. And you might be wondering, what is this, Santa? So this is basically our garage remote. So since Vignesh takes one with him, so I need to carry one whenever I'm taking Viara out without him. So idu bekagate. Illane of course mane keys lock ಮಾಡ್ಕೊಂಡು ಹೋಗ್ಬೋದು, but this is so much easier to get out of the garage.
Okay, like I promised, I'm gonna come back to the food bag. So ಈ ಒಂದು food bag ಅಲ್ಲಿ again it depends where I'm going. So ನಾ ಎಲ್ಲಿಗೆ ಹೋಗ್ತಾ ಇದ್ದೀನಿ, ವಿಯಾರನ ಕರ್ಕೊಂಡು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ, basis that I pack her food. So if I'm just going to library, early morning ಹೋಗೋದ್ರಿಂದ I carry a lot of fruits for her. Sometimes boiled egg white. I carry that. And again, like pumpkin seeds, this is also roasted edamame seeds. This is also very good in fiber for kids. Again, you have to consider giving it or not giving it basis your child's ability to swallow, ability to basically chew food. So ನನ್ನ ಮಗಳು chew ಮಾಡ್ತಾಳೆ, so ಹಾಗಾಗಿ ನಾ ಕೊಡಕ್ಕೆ ಇವಾಗ ಸ್ಟಾರ್ಟ್ ಮಾಡಿದೀನಿ. Actually very good. I myself like it. So if I am hungry, I can share with her. And I have some biscuits. My daughter is not a huge fan of biscuits, but sometimes ನಾನು ಹೋಗೋ ಲೈಬ್ರರಿ ಎಲ್ಲ ಹೋದಾಗ sometimes it's needed because if she's too hungry, I have to give her something to keep her fine. So I give this, and this is not a unhealthy biscuit. This is a very healthy biscuit, fully ghee haki ಮಾಡಿರ್ತಾರೆ. This is from Tots and Moms. This is not a sponsored video, but I really love Tots and Moms, Early Foods, Slurp Farm, these kind of companies, these kind of food products for babies. They're very clean. I have read about it. I've done my research. It's very good for kids. Clean products. It's good for adults as well if you are someone that is a clean eater. I have a few things here. I'm not going to open everything. So I have pumpkin seeds. I have orange. I have some watermelon here. And I have my daughter's water bottle. This is again very much essential because you have to keep your kids and yourself hydrated. So you have all the energy to take care of your kids, and your kids are also energetic to, keep you on their toes. And I also have this, IV with me, IV like electrolyte tara ide idu. So idna water ಅಲ್ಲಿ ಹಾಕಿ ಕುಡಿಯೋದು. So I have this because there are times as mothers we will also feel really tired. So this you can take it for yourself, and maybe you can give it to your kids. But again, I have never given it to Viara. So I'm just actually taking a look while we are making this video. There is 22% of added sugar, so no, don't give it to your kids. Okay. So this is all I have in the diaper bag essentials, and I really hope you guys like this, and in ನಾನು ನಿಮಗೆ one way or the other help ಮಾಡಿದೀನಿ ಅಂತ ಅನ್ಕೊಳ್ತೀನಿ. ಅಥವಾ if you have something else that you carry in your diaper bag, please let me know. If that is helpful for me, I'm going to use that as well. If you like this video, please like, share, subscribe, comment, and hit the bell icon for more such video notifications. Keep smiling, and kindness before all. ಒಳ್ಳೆದನ್ನ ಯೋಚನೆ ಮಾಡಿ, ಒಳ್ಳೆದನ್ನೇ ಮಾಡಿ, ಎಲ್ರಿಗೂ ಒಳ್ಳೇದ್ ಮಾಡಿ, ಒಳ್ಳೇದ್ ಬಯಸಿ, and ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ ಲೈಫ್ ಅಲ್ಲಿ. That is all you need. And just know you're all special. So love you guys. Bye. Namaskara.